ಜಿಲ್ಲೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮತ್ತೆ ಮತ್ತೊಂದು 16ನೇ ಲೋಕಸಭಾ ಚುನಾವಣೆ ಹೊಸತಲಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಈ ಒಂದು ಚುನಾವಣೆಗಳು ಇಲ್ಲಿಯವರೆಗೆ ನಡೆದಂಥ ಚುನಾವಣೆಗಳಲ್ಲಿ ಈ ರಾಜಕೀಯ ಪಕ್ಷಗಳು ಮತ್ತು ಈ ನಮ್ಮ ದೇಶವನ್ನು ನಮ್ಮನ್ನು ಆಳಿದಂಥವ್ರು ಮಾಡಿದ್ದೇ ಮಾತು ಆಡಿದ್ದೇ ಆಟ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಏನಿದೆ ತೀರಾ ಹಿಂದುಳಿದಿದೆ ಅಂತ ಹೇಳ್ತಾರೆ. ಯಾಕೆ ಹಿಂದುಳಿತು ಅಂತೇಳಿ ಯಾರೂ ಅದನ್ನು ಬೇರು ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇವಾಗ ಸಪೋಸ್ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಯಾದಗಿರಿ ಜಿಲ್ಲೆ ಈ ಒಂದು ಗುರುಮಟ್ಕಲ್ ಗುಲ್ಬರ್ಗಕ್ಕೆ ಸೇರ್ತದೆ, ಉಳಿದ 3 ವಿಧಾನಸಭಾ ಕ್ಷೇತ್ರಗಳು ರಾಯಚೂರಿಗೆ ಸೇರ್ತವೆ. ಈ ಥರ ಯಾಕೆ ಮಾಡಿದ್ರು? ಅವ್ರಿಗೇನು ಕನಿಷ್ಠ ತಲೆ ಇರಲಿಲ್ವಾ ಮಾಡಿದವ್ರಿಗೆ? ಎಲ್ಲಿ ನೋಡಿದ್ರು ನಮ್ಮ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ರಾಯಚೂರಿನಲ್ಲಿ ಕೂಡ ಸಿಂಧನೂರು ಅನ್ನುವಂಥದ್ದು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತದೆ, ಉಳ್ಕಿದ್ವೆಲ್ಲ ರಾಯಚೂರಲ್ಲಿ ಉಳಿತವೆ. ಹಂಗಂದ್ರೆ ಅಲ್ಲಿ ಜನ ಏನು ಮಾಡಬೇಕು? ಜನರನ್ನು ಕನ್ಫ್ಯೂಷನ್ನಲ್ಲಿ ಇಡೋದು, ಒಡೆದಾಳೋದು, ಅವ್ರನ್ನ ಮತ್ತೆ ದಿಕ್ಕು ತಪ್ಪಿಸಿ ಇದು ಆಳಿದಂಥ ಈ ಒಂದು ಇಲ್ಲಿವರೆಗಿನ MP ಗಳು ಏನು ಮಾಡಿದರು? ಒಂದು ಜನಪರ ಕಾಳಜಿ ಅನ್ನೋದು ಎಲ್ಲಿ ಹುಡುಕ್ತೀರಿ ನೀವು? ಇದು ಜನಪರ ಕಾಳಜಿನ? ಲೋಕಸಭಾ ಮತ್ತು ವಿಧಾನಸಭೆಗಳು ಪುನರ್ವಿಂಗಡಣೆ ಆದಾಗ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವನ್ನ ಪುನರ್ವಿಂಗಡಣೆ ಮಾಡಬೇಕು. ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾನೂನು ರೂಪಿಸಬೇಕು. ಅದನ್ನು ಬಿಟ್ಟು ಜನರನ್ನು ಕತ್ತಲಲ್ಲಿಡೋದು, ಇನ್ನೆಷ್ಟು ಕಾರ್ಗತ್ತಲಲ್ಲಿ ಅವ್ರನ್ನ ದಬ್ಬೋದು, ಆ ಹಳ್ಳಕ್ಕೆ ತಳ್ಳಿ ಆನಂತರ ಕೈ ಕೊಡೋ ಶಿಸ್ತು. ಅಲ್ಲಿ ಬಗಲಾಗ ಏಣಿ ಇತ್ತಂದ್ರೂ ಅದನ್ನು ಆ ಕಡೆ ಸರಿಸ್ಬಿಟ್ಟು ಕೈ ಕೊಡೋ ನಾಟಕ ಆಡ್ತಾರೆ ಈ ರಾಜಕಾರಣಿಗಳು. ಇವರಿಗೆ ಸರಿಯಾಗಿ ಇವತ್ತು ನಾವು ಪಾಠ ಕಲಿಸಬೇಕು. ಇವತ್ತಿನ ಜನ ಎಚ್ಚೆತ್ತುಕೊಂಡಿದ್ದಾರೆ, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವತ್ತು ಎಲ್ಲರೂ ಜನಪರ ಚಿಂತನೆ ಇರುವಂಥವ್ರು, ಸರಳ ಮತ್ತು ಸಜ್ಜನಿಕೆಯಿಂದ ಮತ್ತು ಉನ್ನತ ವಿಚಾರ ಮಾಡುವಂಥ ಜನರಿಗೆ ನೀವು ಓಟ್ ಹಾಕಬೇಕು. ಮತ್ತು ಅಂಥ ಜನರನ್ನು ನೀವು ಹುಡುಕಿ ಪಾರ್ಲಿಮೆಂಟಿಗೆ ಕಳಿಸ್ಬೇಕು. ಇಲ್ಲಿವರೆಗೆ ಬಂದಂಥವರು ಈಗ ಜಿಲ್ಲೆಯಲ್ಲಿ ಈಗ ಕುಡಿಯುವ ನೀರಿನಿಂದ ಮತ್ತು ನೀರಾವರಿ ಅಂದರೆ 2 ನದಿಗಳು, ಕೃಷ್ಣ ಮತ್ತು ಭೀಮಾ ನದಿಗಳು ಇದ್ದರೂ ಕೂಡ ಕುಡಿಯುವ ನೀರಿಂದ ಮತ್ತು ರೈತರ ಹೊಲಗಳಿಗೆ ನೀರಿನ ಸಮಸ್ಯೆ ಪದೇ ಎದ್ದು ಕಾಣುತ್ತೆ. ಇದರ ಬಗ್ಗೆ ಈ ಕುಡಿಯೋ ನೀರಿನ ಬಗ್ಗೆ ನಾನು ಈಗಾಗಲೇ ಹೇಳಿದ್ನಲ್ಲ ಸರ್, ಸರ್ಕಾರ ಆಳಿದಂಥವ್ರು, ಇದುವರೆಗೆ ಆಳಿದಂಥ MP ಗಳು, MLA ಗಳು, ಮಿನಿಸ್ಟ್ರುಗಳು ಜನಪರ ಯೋಜನೆಯ ಕಾಳಜಿಯ ಇರುವಂಥ ಯೋಜನೆಗಳನ್ನು ರೂಪಿಸೋದಿಲ್ಲ. ಬದಲಾಗಿ ಕ್ಷೇತ್ರ ವಿಂಗಡಣೆಯಲ್ಲಿ ಕೂಡ ನೋಡ್ರಿ, ಇವತ್ತು ನಮ್ಮ ಒಂದು ನಮ್ಮ ರಾಯಚೂರು ಲೋಕಸಭಾದಲ್ಲಿ ಮಸ್ಕಿ ಕ್ಷೇತ್ರ ಕೊಪ್ಪಳಕ್ಕೆ ಬರ್ತದೆ, ಇನ್ನೂ ಒಂದು ಉಳಿದಿದ್ದು ಮಸ್ಕಿಯಲ್ಲಿ ಅರ್ಧ ಭಾಗ ಲಿಂಗಸೂರಿಗೆ ಬರ್ತದೆ. ಮತ್ತು ತಾಲೂಕು ಕ್ಷೇತ್ರ ಮಸ್ಕಿ ಆದರೆ ಲಿಂಗಸೂರಿನಲ್ಲಿರುವಂಥ ಸರ್ಜಾಪುರ ಅನ್ನೋ ಊರು, ಮತ್ತು ಅದೇ ಮಸ್ಕಿ ದಾಟಿ ಮತ್ತೆ ಅದು ಇನ್ನೊಂದು ಲಿಂಗಸೂರು ದಾಟಿ ಮಸ್ಕಿಗೆ ಹೋಗ್ಬೇಕು. ಅಂದರೆ ತಾಲೂಕು ಕ್ಷೇತ್ರಕ್ಕೆ ಮಸ್ಕಿಗೆ ಹೋಗ್ಬೇಕಂದ್ರೆ ಅವ್ರು ಲಿಂಗಸೂರು ದಾಟಿ ಹೋಗ್ಬೇಕು. ಅದು 4 ಕಿಲೋಮೀಟ್ರಲ್ಲಿ ಲಿಂಗಸೂರು ಸಿಗ್ತದೆ. ಅವ್ರನ್ನ ಇದು ಮಸ್ಕಿ ಕ್ಷೇತ್ರದಲ್ಲಿ ಹಾಕ್ತಾರೆ. ಅಂದರೆ ಇಂಥ ನಾಲಾಯಕರನ್ನ ನೀವು ಕಳಿಸ್ತೀರಾ? ಇಂಥ ಅಯೋಗ್ಯರನ್ನು ನಾವು ಕಳಿಸಿದ ತಪ್ಪಿಗೆ ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಇವತ್ತು ಮಣ್ಣು ತಿನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೃಷ್ಣಾ ನದಿ, ಭೀಮಾ ನದಿ ನಡುವೆ ಈ 2 ನದಿಗಳು, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ 2 ನದಿಗಳಿದ್ರೂ ಸರಿಯಾದ ಯೋಜನೆ ರೂಪಿಸೋದಿಲ್ಲ. ಈ ನದಿ ದಂಡಿಗೆ ಇರುವಂಥ ಊರುಗಳಿಗೆ ನೀರನ್ನು ತೊಗೊಂಡು ಹೋಗೋದು ಬಿಟ್ಟು ಈ ಗುರುಮಟ್ಕಲ್ಲಿಗೆ ಇಲ್ಲಿಂದ ನೀರು ತೊಗೊಂಡು ಹೋಗ್ತಾರೆ ಇವರು. 37 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಉದ್ಘಾಟನೆ ಮಾಡಿದ್ರು. ಯಾದಗಿರಿಯಿಂದ ಗುರುಮಟ್ಕಲ್ಲಿ ನೀರು ತೊಗೊಂಡು ಹೋಗ್ತೀರಿ ನೀವು? ಇಷ್ಟು ದಿನ ಶಾಸಕರಾಗಿ, ಸಂಸದರಾಗಿ, ಮಿನಿಸ್ಟರಾಗಿ ಜೀವನ ಮಾಡಿದ್ರೆ ನಿಮಗೆ ತಿಳಿಯೋದಿಲ್ವಾ? ಅಲ್ಲಿ ಕೆರೆಗಳ ಜಿಲ್ಲೆ ನಮ್ಮದು ಯಾದಗಿರಿ. ಕೆರೆಗಳನ್ನು ಹೂಳೆತ್ತಿ ಅದ್ರ ನೀರು ತುಂಬಿಟ್ರೆ ಸಾಕು, ಅಂತರ್ಜಲ ತಾನಾಗಿ ಹೆಚ್ಚುತ್ತೆ. ಅದನ್ನು ಮಾಡೋದಿಲ್ಲ. 40 ಕೋಟಿ ಹಾಳು ಮಾಡಿ ಯಾದಗಿರಿಯಿಂದ ನೀರು ತೊಗೊಂಡು ಹೋಗಿ ಯಾದಗಿರಿ ಜನರನ್ನ ಹಾಳು ಮಾಡ್ತಿರ್ತಾರೆ. ಕೂಡ ಕುಡಿಯುವ ನೀರಿನ ಸಮಸ್ಯೆ ಬೇಸಿಗೆಯಲ್ಲಿ ಎದುರಾಗುತ್ತೆ. ಸಿಕ್ಕಾಪಟ್ಟೆ ಇಲ್ಲಿನೂ ಸಮಸ್ಯೆ ಎದುರಾಗುತ್ತೆ, ಅಲ್ಲಿ ಜನರಿಗೆ ನೀರು ಮುಟ್ಟೋದಿಲ್ಲ. 2 ರೀತಿಯಿಂದ ಸಮಸ್ಯೆ ಉಂಟಾಗ್ತದೆ. ಆಮೇಲೆ ಸನ್ನತಿ ಬ್ಯಾರೇಜ್ನಿಂದ ನೀರು ತರುವಂಥ ಒಂದು ಯೋಜನೆ ಆಲ್ರೆಡಿ ಇದೆ. ಅದು ಗುರುಮಟ್ಕಲ್ ಸೇರಿದಂತೆ ಸುಮಾರು 40 ಹಳ್ಳಿಗೆ ನೀರು ಕೊಡ್ತದೆ ಸರ್. ಅದನ್ನು ಯೋಜನೆ ಸರಿಯಾಗಿ ಪೂರ ಮಾಡಲಿಲ್ಲ. ಈಗ ಈ ಯೋಜನೆನ ಮತ್ತೆ ಅದಕ್ಕೆ 40 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿಪರ ಕೆಲಸಗಳು ಆಗ್ತಿಲ್ಲ ಜಿಲ್ಲೆಯಲ್ಲಿ. ಪ್ರಗತಿಪರ ಕೆಲಸ ಆಗ್ತಾ ಇಲ್ಲ ಅಂತ ಹೇಳೋದಿಲ್ಲ ಸರ್. ದುಡ್ಡು ಸಿಕ್ಕಾಪಟ್ಟೆ ತರ್ತಾರೆ. ಇಚ್ಛಾಶಕ್ತಿ ಇರುವಂಥ ಖರ್ಗೆ ಅವರಿದ್ದಾರೆ, ಅವರ ಇಚ್ಛಾಶಕ್ತಿ ಇರೋ ರಾಜಕಾರಣಿ. ಆದರೆ ದೂರದೃಷ್ಟಿ ಸ್ವಲ್ಪ ಅವರು ಮಾಡಿದರೆ ಇನ್ನೂ ಒಂದು ಒಳ್ಳೆಯ ಹೆಸರು ಗಳಿಸ್ಬೋದಾಗಿತ್ತು. ಆದರೆ ಈಗಿನವ್ರಿಗಂತೂ ಇಚ್ಛಾಶಕ್ತಿ ಏನಿದ್ರು ಅದು ಸ್ವಹಿತಾಸಕ್ತಿಯ ಇಚ್ಛಾಶಕ್ತಿ ಇದೆ ಹೊರತಾಗಿ ಜನರಿಗೆ ಒಳ್ಳೆ ಮಾಡ್ಬೇಕಂತೇಳಿ ಯಾರ ಆಣೆಗೂ ನಾನು ಹೇಳ್ಬೋದು ಅವರಿಗೆ ಒಳ್ಳೆ ಮಾಡ್ಬೇಕನ್ನುವಂಥ ಭಾವನೆ ಇಲ್ಲ. ಈಗಿನ MP ಏನಿದ್ದಾರೆ ಸಂಸದ ಸಣ್ಣ ಫಕೀರಪ್ಪ, ಬಳ್ಳಾರಿಯಿಂದ ತಂದು ಇಲ್ಲಿ ನಮ್ಮ ರಾಯಚೂರಿಗೆ ಒರೆಸಿದ್ರು. ರಾಯಚೂರಿನವರು ಅವ್ರನ್ನ ನಮಗೆ ಒರೆಸಿದ್ರು. ಹೀಗಾಗಿ ಇಂಥ ಒಬ್ಬ ಹೊರಗಿನಿಂದ ಬಂದವರಿಗೆ ಮಣೆ ಹಾಕೋದು, ಮನೆಯವ್ರನ್ನ ಹೊರಗೆ ಹಾಕೋದು, ಇಂಥ ಬೌದ್ಧಿಕ ದಾರಿದ್ರ್ಯ ಇರುವಂಥ ಈ BJP ಅವರು, ಕಾಂಗ್ರೆಸ್ನವರು, ದಳದವರು
ಯಾರು ಎಲ್ಲ ಅಣ್ಣತಮ್ಮರೇ ಇವ್ರು ಯಾರನ್ನೂ ಬಿಟ್ಕೊ ಬೇರೆ ಮಾಡೋ ಹಂಗೇನೆ ಇಲ್ಲ. ಎಲ್ಲರೂ ಮಾಡೋದೇ ತಮ್ಮ ಒಂದು ಸ್ವಾರ್ಥ ರಾಜಕಾರಣ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಎಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ? ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಜ್ಞಾವಂತ ಜನರು ಯಾರು ವೈಚಾರಿಕವಾಗಿ ಚೆನ್ನಾಗಿ ಮಾತಾಡ್ತಾರೆ, ನೀವು ಅಬ್ಸರ್ವ್ ಮಾಡಿರಿ. ಇವತ್ತು ಮೀಡಿಯಾಗಳು ಸಾಕಷ್ಟು ಬೆಳೆದಿದೆ. ಮೀಡಿಯಾಗಳು ಒಳ್ಳೆಯ ವಿಚಾರಗಳನ್ನು ತೋರಿಸ್ತಾ ಇದ್ದಾರೆ, ಎಲ್ಲರದ್ದು ಬಣ್ಣವನ್ನು ಬಯಲು ಮಾಡ್ತಾ ಇದ್ದಾರೆ. ನೋಡ್ರಿ, ಅದರಲ್ಲಿ ಯಾರು ವಿಚಾರಗಳು ದೇಶಕ್ಕೆ ಪೂರಕವಾಗಿದ್ದಾವೆ, ಯುವಕರಿಗೆ ಪೂರಕವಾಗಿದ್ದಾವೆ, ಇಂದು ನಮ್ಮ ಜಿಲ್ಲೆಗೆ ಪೂರಕವಾಗಿದೆ ಅಂಥ ವಿಚಾರಗಳಿರುವಂಥ ವ್ಯಕ್ತಿಗಳನ್ನ, ಅಂಥ ವಿಚಾರವಿರುವಂಥ ಪಕ್ಷಗಳನ್ನು, ಅಂಥ ವಿಚಾರವಿರುವಂಥ ಪಕ್ಷೇತರರನ್ನಾದರೂ ಬೆಂಬಲಿಸ್ರಿ. ಆದರೆ ಈ ವಿಚಾರಹೀನ ಈ ನಮ್ಮನ್ನು ಬಡ್ಕೊಂಡು ತಿನ್ನುವಂಥ ಜನರನ್ನು ದಯವಿಟ್ಟು ಮೊದಲು ಒದ್ದು ಓಡಿಸ್ರಿ. ಇವರನ್ನು ಎಲ್ಲ ಇಟಲಿಗೆ, ಹಾಂಗ್ಕಾಂಗ್, ಸಿಂಗಾಪುರ್ಗೆ ಎಲ್ಲ ಓಡೋಗ್ತಾರೆ ಇವರು ಎಲೆಕ್ಷನ್ ಆದಮೇಲೆ. ನೀವೇ ಈ ಮುಂಚೆ ಅವ್ರಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಬೇರೆ ದೇಶಕ್ಕೆ ಓಡೋಗಾಗೆ ವ್ಯವಸ್ಥೆ ಮಾಡಬೇಕು. ಯಾಕೆಂತಂದರೆ ಸ್ವಿಸ್ ಬ್ಯಾಂಕ್ನಲ್ಲಿ ಸಾಕಷ್ಟು ರೊಕ್ಕ ಇಟ್ಟಿದ್ದಾರೆ, ಅವರೆಲ್ಲರೂ ಅಲ್ಲಿಗೆ ಓಡೋಗ್ತಾರೆ. ನೀವು ಒಂದೇ ಸಾರಿ ಮನಸ್ಸು ಮಾಡಬೇಕು. ಯುವಕರು, ಈ ದೇಶದ ಜನ ಇವ್ರನ್ನ ಒಂದು ಸಾರಿ ನೀವು ಓಟು ಕೊಡಲಾರ್ದೆ ಅವ್ರನ್ನ ಬುದ್ಧಿ ಕಲಿಸಿದ್ರಿ ಅಂದರೆ ಈ ದೇಶ ಬಿಟ್ಟು ಓಡೋಗ್ತಾರೆ. ಇಷ್ಟು ಮಾತ್ರ ಗ್ಯಾರಂಟಿ. ದಯವಿಟ್ಟು ಯುವಕರಲ್ಲಿ ನನ್ನ ವಿನಂತಿ ಇದೆ, ದಯವಿಟ್ಟು ನೀವು ವಿಚಾರವಂತರಿಗೆ ಮತ ಕೊಡ್ರಿ, ಪ್ರಜ್ಞಾವಂತರಿಗೆ ಮತ ಕೊಡ್ರಿ. ದೂರದೃಷ್ಟಿ ಅಂದರೆ ದೂರಾಲೋಚನೆ ಇದ್ದವ್ರಿಗೆ ಬೇಡ, ದೂರದೃಷ್ಟಿ ಇದ್ದವ್ರಿಗೆ ಕೊಡ್ರಿ ಅಂತೇಳಿ ನಾವು ವಿಚಾರ ಮಾಡ್ತೀವಿ. ನಾವಂತರೂ ಅಂಥ ವಿಚಾರವಂತರಿಗೆ ಮತ ಹಾಕ್ತೀವಿ. ನನ್ನ ಹೆಸರು ವೈಜನಾಥ್ ಹಿರೇಮಠ ಅಂತೇಳಿ ವೀರಭಾರತಿ ಪ್ರತಿಷ್ಠಾನದ ಅಧ್ಯಕ್ಷ, ಯಾದಗಿರಿ.